ಅಮ್ಮ ಆ ಹೂ ಕೊಡಿ. ಎಷ್ಟು ಬೇಕಪ್ಪ? ಎಷ್ಟು ಅಲ್ಲ ಅಷ್ಟು ಕೊಟ್ಬಿಡಿ. ಇಷ್ಟು ಬೇಕೇನಪ್ಪ? ಹಾ ಎಷ್ಟು? 300 ರೂಪಾಯಿ ಆಗತ್ತಪ್ಪ. 300 500 ತಗೊಳ್ಳಿ ಕೊಡಿ. ಸರ್ ಏನಿದು? ಮಲ್ಲಿಗೆ ಹೂ ರೀ. ಆ ಕಡೆ ತಿರ್ಕೊಳ್ಳಿ, ನಾನು ಮುಡಿಸ್ತೀನಿ. ಸರ್ ಅದಲ್ಲ ರೀ, ತಿರ್ಗಿ ಆ ಕಡೆ. ಸರ್ ನಾನೇ ಮುಡ್ಕೋತೀನಿ, ಕೊಡಿ ಇಲ್ಲಿ. ಇಲ್ಲ ಪರವಾಗಿಲ್ಲ, ನಾನು ಮುಡಿಸ್ತೀನಿ. ಸುಮ್ಮನೆ ತಿರುಗ್ರಿ ಆ ಕಡೆ. ಅಯ್ಯೋ ಸರ್ ಕೊಡಿ ಇಲ್ಲಿ, ಕೊಡಿ. ನಾನು ಇಲ್ಲ ಕಾವೇರಿ, ಇಲ್ಲ ಪ್ಲೀಸ್ ರೀ, ನಾನೇ ಮುಡಿಸ್ತೀನಿ. ಬನ್ನಿ, ನಾನು ಮುಡಿಸ್ತೀನಿ. ಬೇಡ ಬೇಡ, ನಾನು ಮುಡ್ಕೋತೀನಿ, ಕೊಡಿ. ಈರಂತೆ ನಾನು ಮುಡಿಸ್ತೀನಿ. ಸರಿ. ಮಾತಾಡೋ ತಾರೆಯ ಕಂಡ ಹಾಗೆ ಬೆಳದಿಂಗಳು ಕೈಯಲ್ಲಿ ಸಿಕ್ಕ ಹಾಗೆ ನಾನ್ಯಾರೋ ಎಂಬುದೇ ಮರೆತ ಹಾಗೆ ಮಿಂಚೊಂದು ಮೆಲ್ಲಗೆ ಮುಟ್ಟಿದ ಹಾಗೆ. ಎಂತ ಚಂದ ಜೋಡಿ, ಯಾರ ದೃಷ್ಟಿ ನಿಮ್ಗೆ ತಾಗದಂಗಿರ್ಲಮ್ಮ. ಹಾಗೆಲ್ಲ ದೃಷ್ಟಿ ಆಗಲ್ಲ ಬೇಡಿಮ್ಮ ನಮ್ಗೆ. ಅವ್ರಿಗೆ ಮಲ್ಲಿಗೆ ಹೂವಿನ ಸುವಾಸನೆ ಆಗಲ್ಲ ಅನ್ಸುತ್ತೆ, ಆದ್ರೂ ನಿನ್ಗೋಸ್ಕರ ಹೂವು ಮುಡಿಸ್ತಾ ಇದ್ದಾರೆ. ನೀನು ತುಂಬಾ ಅದೃಷ್ಟ ಮಾಡಿದೆ ಮಗಳೇ. ನಿಮ್ಮಿಬ್ಬರಿಗೆ ಅದೇವ್ರು ಒಳ್ಳೇದು ಮಾಡಲಿ ಮಗಳೇ. ಮಾತಾಡೋ ತಾರೆಯ ಕಂಡ ಹಾಗೆ ಬೆಳದಿಂಗಳು ಕೈಯಲ್ಲಿ ಸಿಕ್ಕ ಹಾಗೆ. ಸರಿ ಬನ್ನಿ ಹೋಗೋಣ. ಓಹೋ ಹೋ 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 ಬನ್ನಿ 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 ಬನ್ನಿ. ಶಾಪಿಂಗ್ ಎಲ್ಲ ಮುಗೀತಾ ಅಥವಾ ಇನ್ನೇನಾದರೂ ಬಾಕಿ ಇದೆಯಾ? ಡನ್ ಚಿಕ್ಕಪ್ಪ, ನನ್ನ ಶಾಪಿಂಗ್ ಅಂತೂ ಕಂಪ್ಲೀಟಾಗಿ ಫಿನಿಶ್ ಆಯಿತು. ಗುಡ್. ಎಸ್ ಅಂಕಲ್, ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೇನು ಮದು ಮಕ್ಕಳು ಹಸೆ ಮನೆ ಕೂರೋದು ಬಂದು ಬಾಕಿ. ವಿವೇಕ್, ನಮ್ಮ ಹುಡುಗಿ ಸರಿಯಾಗಿ ಖರ್ಚು ಮಾಡಿಸೋದ್ಲ? ಯಾಕೆ ಕೇಳ್ತೀರಾ? ಇರೋ ಬರೋ ಕಾರ್ಡ್ಸ್ ಎಲ್ಲ ಉಜ್ಜಾಗಿ ಹೋಗಿದೆ. ನಾಳೆಯಿಂದ ಏನು ಮಾಡೋದಂತ ಗೊತ್ತಿಲ್ಲ. ಅದಕ್ಕೆ ಈ ರಗಳೆನೇ ಬೇಡ ಅಂತ ನಾನು ಮದುವೆನೇ ಆಗಿಲ್ಲ. ಪರ್ಫೆಕ್ಟ್ ಡೆಸಿಷನ್, ಬಟ್ ನನಗೆ ಆಪ್ಷನ್ ಇಲ್ವೇ? ವಿವೇಕ್, ಸಾರಿ. ಓಹೋ, ಪುತ್ತೂರು ಮಹಾಲಿಂಗೇಶ್ವರ, ಅದಕ್ಕೆ ನೀವು ಮದುವೆ ಬೇಡ ಅಂತ ಹೇಳಿದ್ದು. ಮೀನು ಬೇಕು, ಮುಳ್ಳು ಬೇಡ. ಆದರೆ ನಿಮ್ಮ ಅಳಿಯನನ್ನು ನೋಡಿ, ಮೀನು ಸಹ ಬೇಕು ಅವರಿಗೆ, ಮುಳ್ಳು ಸಹ ಬೇಕು. ನೀವು ಅದೇನು ಮಾತಾಡ್ತಿರೋ ಅದು ದೇವ್ರಿಗೆ ಅರ್ಥ ಆಗಬೇಕು. ಅದೇನೋ ಹೇಳ್ತಿರಲ್ಲ, ಹಾಂ, ಪುತ್ತೂರು ಮಹಾಲಿಂಗೇಶ್ವರ ಅವ್ರಿಗೆ ಅರ್ಥ ಆಗಬೇಕು. ಮೇಡಮ್, ನನ್ನ ಮಹಾಲಿಂಗೇಶ್ವರನ ಸುದ್ದಿ ತೆಗಿಬೇಡಿ, ಅದು ನನ್ನ ಮತ್ತು ಅವರ ವಿಷಯ, ಆಯ್ತಾ? ಅತ್ತೆ, ನೀವು ಶಾಪಿಂಗಿಂದ ವಾಪಸ್ ಬಂದ್ರಾ? ಅಗಸ್ತ್ಯ ಅಲ್ಲಿ ರೂಮಲ್ಲಿದ್ದಾರಾ? ನಾನು ಹೋಗಿ ಮಾತಾಡ್ಸ್ಕೊಂಡ್ಬರ್ತೀನಿ. ವೃಂದ, ಅಗಸ್ತ್ಯ ನಮ್ಮ ಜೊತೆ ಬರಲಿಲ್ಲ. ಬಂದಲ್ವಾ? ಯಾಕೆ ಎಲ್ಲೋದ್ರು ಅತ್ತೆ ಅವರು? ಅದು ಹಾ,
ಅವನು ಅವನ ಸಿಸ್ಗೆ ಏನೋ ತರಬೇಕು ಅಂತ ಹೋದ, ಅದಕ್ಕೆ ನಾವಿಬ್ಬರು ಬಂದ್ವಿ. ಏನು ತರಕ್ಕೆ ಹೋದ್ರು ಅತ್ತೆ ಅವರು? ನನಗೆ ಹೇಳೋದೇ ಇಲ್ಲ. ಪ್ಲ್ಯಾನ್ ಮಾಡೋದೊಂದು, ಎಕ್ಸಿಕ್ಯೂಟ್ ಮಾಡೋದೊಂದು. ಯಾಕೆ ಯಾವಾಗಲೂ ಈ ಥರ ಮಾಡ್ತಾರೆ? ವೃಂದ, ಹಾಗೆಲ್ಲ ಏನೂ ಇಲ್ಲ. ಏನೋ ನೆನಪಾಗಿ ತರಕ್ಕೆ ಹೋಗಿರ್ತಾನೆ, ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಅತ್ತೆ, ಇವಳು ಕೋಪ ಮಾಡ್ಕೊಳ್ಳೋದಕ್ಕೂ ಅರ್ಥ ಇದೆ. ಅನಿಕಾ, ನಾನು ಹೇಳಿದೆ ತಾನೆ ಅದು ಅಗಸ್ತ್ಯನೇ ಅಂತ. ನೀನೇ ಸುಮ್ಮನೆ ಆರ್ಗ್ಯೂ ಮಾಡಿಕೊಂಡು ಅದು ಅಗಸ್ತ್ಯ ಅಲ್ಲ ಅಂತ ಹೇಳಿ ನಮ್ಮನ್ನು ನಂಬಿಸಿದ್ದು. ನೀ ಹೇಳ್ತಿದ್ದಾಳ ಅಂದಮೇಲೆ ಅದು ನಿಜನೇ ಆಗಿರುತ್ತೆ ಅನಿಕಾ. ಅರ್ಚಕ್ರೆ, ಪೂಜೆ ಮಾಡ್ಬೋದಾ? ದೇವ್ರೆ, ನಾನು ಹೆಂಡತಿ ಖುಷಿಯಾಗಿರಬೇಕು. ಅದಾಗಬೇಕು ಅಂದರೆ ಎಲ್ಲರೂ ಅವ್ರನ್ನ ಒಪ್ಕೋಬೇಕು. ನನ್ನಿಂದ ಅವ್ರಿಗಾಗಿರೋ ನೋವಂತೂ ಸರಿ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇನ್ಮೇಲಾದರೂ ಅವರು ಖುಷಿಯಿಂದ ನೆಮ್ಮದಿಯಿಂದ ಇರಬೇಕು. ಇಷ್ಟೊಳ್ಳೆ ಮನಸ್ಸಿರೋ ಹುಡುಗಿನ ರಿಜೆಕ್ಟ್ ಮಾಡಿ ದೊಡ್ಡ ಮಿಸ್ಟೇಕ್ ಮಾಡಿದ್ದೀನಿ ನಾನು. ಆ ವಿಷಯ ಗೊತ್ತಾದರೆ ಕಾವೇರಿ ಅವರು ನನ್ನನ್ನು ಒಪ್ಕೋತಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದರೆ ನನ್ನ ಒಂದು ರಿಜೆಕ್ಷನ್ ಇಷ್ಟೊಂದೆಲ್ಲ ಅನಾಹುತ ಮಾಡುತ್ತೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ನನ್ನ ಸ್ವಾರ್ಥದಿಂದ ಆಗಿರೋದನ್ನು ಸರಿ ಮಾಡೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಇನ್ನು ಮುಂದೆ ನನ್ನಿಂದ ನನ್ನ ಹೆಂಡತಿಗೆ ಯಾವುದೇ ನೋವಾಗದೇ ಇರೋಗಾದರೆ ಸಾಕು. ದೇವ್ರೆ, ಆ ಮನೇಲಿ ನನ್ನಿಂದ ಆಗ್ತಿರೋ ರಗಳೆಗಳು ಸಾಕಾಗಿದೆ. ಅನಿಕಾ ಮೇಡಮ್ ಮದುವೆ ಸರಿಯಾಗಿ ಆಗಬೇಕು ದೇವ್ರೆ. ಯಾವುದೇ ತೊಂದರೆ ಆಗದೆ ಅವ್ರ ಮದುವೆ ಆದರೆ ಅಗಸ್ತ್ಯ ಸರ್ ಕನಸು ಈಡೇರುತ್ತೆ. ಅನಿಕಾ ಮೇಡಮ್ ಖುಷಿಯಾಗಿದ್ದರೆ ಅಗಸ್ತ್ಯ ಸರು ನೆಮ್ಮದಿಯಾಗಿರ್ತಾರೆ. ನನ್ನಿಂದ ಅನಿಕಾ ಮೇಡಮ್ ಮದುವೆಗೆ ಆ ಮನೆಗೆ ಯಾವುದೇ ತೊಂದರೆ ಆಗಬಾರ್ದು. ಅಲ್ಲಿ ಎಲ್ಲರೂ ಸಂತೋಷವಾಗಿ ಓಡಾಡಿಕೊಂಡು ಮದುವೆ ಮಾಡೋ ಹಾಗಾಗಲಿ. ನೂರು ನೂರು ಕೋಟಿ ಜನುಮಗಳಿಗೂ ಗೆಳತಿ ಎಂದು ನೀನೆ ನನ್ನ ಒಲುಮೆ ಸಿರೆ ಒಡತಿ. ಗಾಳಿ ಗಂಧದಲ್ಲಿ ಸೇರಿದಂತೆ ಸೇರಿ ಕಾಯುವೆ ನೆರಳಂತೆ. ಅನವರತ ಸುಖ ತರುತ್ತಾ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಭಗ್ನಾಮಿ ಶುಭಗೆ ತ್ವಂ ಜೀವ ಶರದಶತಂ.